ಆ ಮಾತನ್ನ ಹುಚ್ಚು ಅಂತ ಹೇಳ್ತಾ ಇರುತ್ತೆ ನಾವು, ಶಿಲುಬೆಯನ್ನ ಹುಚ್ಚುತನಕ್ಕೆ ಹೋಲಿಸ್ತಾ ಇರುತ್ತೆ ನಾವು. ಒಂದು ತಲೆಮಾರಿನ ಜವಾಬ್ದಾರಿಯನ್ನು ಸ್ವಾಮಿ ನನಗೆ ನಿನಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಬರ್ತಾ ಇದೆ ಅಂತಿಮ ದಿನಗಳ ಮುನ್ಸೂಚನೆ, ನೋಡ್ತಾ ಇದ್ರಲ್ಲ, ಬರ, ಯುದ್ಧ, ಪ್ರಭುಗಳ ಮೇಲೆ ಪ್ರಭುಗಳ, ಅರಸುಗಳ ಮೇಲೆ ಅರಸುಗಳು. ಇವತ್ತು ಯುದ್ಧ ನಡೀತದೆ, ಇವತ್ತು ಬರ ಬಂದಿದೆ ಪ್ರಿಯರೇ. ಅಂತಿಮ ಕರೆಯನ್ನು ದೇವರು ನನಗೂ ನಿನಗೂ ಕೊಡ್ತಾ ಇದ್ದಾರೆ. ನಿನ್ನ ಮಕ್ಕಳಿಗೆ ನೀನು ಏನನ್ನ ಬಿಟ್ಟು ಹೋಗ್ತಾ ಇದೆಯಾ? ಆಧ್ಯಾತ್ಮಿಕ ಜೀವಿತದ ಆಸ್ತಿಯನ್ನು ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಕ್ಕಳು ಅಂತಿಮ ಕಾಲದಲ್ಲಿ ಸೈತಾನನ ಆಯುಧಗಳಾಗಿ ಉಪಯೋಗವಾಗ್ತಾರೆ. ಕೇಳಿಸ್ಕೊಳ್ತಾ ಇದೆಯಾ? ಆಧ್ಯಾತ್ಮಿಕ ಜೀವನದ ಆಸ್ತಿಯನ್ನು ನಿನ್ನ ಮಕ್ಕಳಿಗೆ ನಾನು ನೀನು ಬಿಟ್ಟು ಹೋಗ್ಲಿಲ್ಲ ಅಂದ್ರೆ, ಪ್ರಾರ್ಥನೆಯ ಗಂಟನ್ನು ನಾನು ನಿನ್ನ ಮಕ್ಕಳಿಗೆ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ, ವಾಕ್ಯದ ಮಹತ್ವವನ್ನು ನಾನು ನೀನು ನನ್ನ ಮಕ್ಕಳಿಗೆ ಕಲಿಸಲಿಲ್ಲ ಅಂದ್ರೆ, ಅಂತ್ಯ ಕಾಲದಲ್ಲಿ ಸೈತಾನನ ಆಯುಧಗಳಾಗಿ ಉಪಯೋಗ ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ನಿಲ್ಲಿಸಲಿಕ್ಕೂ ಕೂಡ ಹೆಸಲ್ಲ. ಅದಕ್ಕೆ ವಾಕ್ಯ ಒಂದು ಜವಾಬ್ದಾರಿಯನ್ನು ನಮಗೆ ಕೊಡ್ತಾ ಇದೆ. ತಲೆಮಾರುಗಳ ಬಗ್ಗೆ ಚಿಂತಿಸುವವರು ಎಷ್ಟು ಜನ ಇದ್ದಾರೆ ಇವತ್ತು. ಯೌವನಸ್ಥರು ನೀವು ಅನ್ಕೊಳ್ಬಹುದು, ನಮಗೆ ಮದುವೆ ಆಗಿಲ್ಲ, ನಮಗೆ ಮಕ್ಕಳಾಗಿಲ್ಲ ಅಂತ. ಅದನ್ನು ಹೆತ್ತವರಿಗೆ ಗೊತ್ತು ಅದರ ಕಷ್ಟ ಏನು ಅಂತ. ನಿಭಾಯಿಸುವುದು ಎಷ್ಟು ಕಷ್ಟ ಎಂಬುದಾಗಿ ಅದನ್ನು ಹೆತ್ತವರಿಗೆ ಗೊತ್ತು ಪ್ರಿಯರೇ. ಯೌವನಸ್ಥರೇ, ಸರಿಯಾಗಿ ಕೇಳಿಸ್ಕೊಳ್ಳ್ರಿ. ತಲೆಮಾರಿನ ಜವಾಬ್ದಾರಿಯನ್ನು ದೇವರು ನಮಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಸಭೆ ಕೇಳಿಸ್ಕೊಳ್ರಿ. ಶಿಲುಬೆಯ ಮಹತ್ವವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ತಲೆಮಾರು ನಾಶವಾಗಿ ಹೋಗ್ತದೆ. ಅದರ ಸಾವಿಗೆ ಬೆಲೆ ನಾವು ಕೊಡಲಿಕ್ಕೆ, ನಾವು ಕ್ರೈಸ್ತರಾಗಿ ಹುಟ್ಟಿರ್ಬೋದು, ರಕ್ಷಣೆ ಒಂದು 20 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೆಲ್ಲರೂ ರಕ್ಷಣೆಯಲ್ಲೇ ಇರಬಹುದು. ಶಿಲ್ಪೆಯ ಮಹತ್ವವನ್ನು ನಾವು ತಿಳಿಲಿಲ್ಲ ಅಂದರೆ, ಅದರ ಪಾಲನೆಲ್ಲ ತೊಳೆಯೋದಕ್ಕೆ ನಾವು ಬಿಟ್ಕೊಡ್ಲಿಲ್ಲ ಅಂದರೆ, ಆತನನ್ನೇ ನಾವು ಹುಚ್ಚು ಎಂಬುದಾಗಿ ಹೇಳೋದಕ್ಕೆ ಸಮಾನವಾಗಿದೆ. ಹಲ್ಲೆಲೂಯಾ. ಅವೆಲ್ಲರೂ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ.